ಅದರಿಂದ ಭಾಳ ವಿದ್ಯಾರ್ಥಿಗಳು ರೀ ಎಕ್ಸಾಮ್ ಆಗಲಿ ಅಂತೇಳಿ. ರೀ ಎಕ್ಸಾಮ್ ಆದರೆ ವಿದ್ಯಾರ್ಥಿಗಳಿಗೆ ಲಾಸ್. ಈಗ ಒಮ್ಮೆ ಅವರು ತಪ್ಪು ಮಾಡಿದ್ರು, ತಪ್ಪು ಮಾಡಿದವರು ಅವರು, ಬಟ್ ವಿದ್ಯಾರ್ಥಿಗಳು ಮತ್ತೆ 3 ತಿಂಗಳು ಕುಂತು ಓದಿ ಮತ್ತೆ ಎಕ್ಸಾಮ್ ಬರೋದು. ಮತ್ತು ಅದು ಎಕ್ಸಾಮ್ ಬೇರೆ ಬೇರೆ ಜಿಲ್ಲೆಗೆ ಆ ಒಂದು ನಂಬರ್ ಕೊಡ್ತಾರೆ, ಅಲ್ಲಿವರೆಗೆ ಹೋಗಬೇಕು, ಲಾಡ್ಜ್ ಬುಕ್ ಮಾಡಬೇಕು, ಬಸ್ ಬುಕ್ ಮಾಡಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ವಿದ್ಯಾರ್ಥಿಗಳು ಹೋಗಿ ಬರೆದ ಮೇಲೂ ಮತ್ತು ಕ್ವಶನ್ ಪೇಪರ್ ರಾಂಗ್. ಇನ್ನು ಮತ್ತೆ ಮರು ಎಕ್ಸಾಮ್ ಮಾಡ್ರಿ ಅಂತಂದ್ರೆ ಮತ್ತೊಮ್ಮೆ ಮರು ಎಕ್ಸಾಮ್ ಮಾಡ್ತಾರೋ, ಮಾಡಬಹುದು, ಬಟ್ ಅದ್ರಾಗೂ ತಪ್ಪೋದಿಲ್ಲ ಅನ್ನೋದು ಏನು ಗ್ಯಾರಂಟಿ? ಅದಕ್ಕೆ ನಾನೇನು ಹೇಳೋದು, ಪ್ರತಿ ಸರಿ ಮರು ಎಕ್ಸಾಮ್ ಮಾಡಿದೆ ಈ ಒಂದು ನೋಟಿಫಿಕೇಶನಲ್ಲಿ, ಪ್ರತಿ ಸರಿ ಮರು ಎಕ್ಸಾಮ್ ಮಾಡಿದಾಗ 3 ತಿಂಗಳು 4 ತಿಂಗಳು ಹೋಗ್ತೈತಿ, ದುಡ್ಡು, ಟೈಮು, ಎನರ್ಜಿ ಎಲ್ಲ ವೇಸ್ಟ್ ಆಗ್ತದೆ. ಅದಕ್ಕೆ ನಂದು ಒಂದು ಅಭಿಪ್ರಾಯ, ಈಗ ಹೆಂಗೂ ಪ್ರಿಲಿಮ್ಸ್ ಆಗಿದೆ, ಕಟ್ ಆಫ್ ಬಿಡೋಕ್ಕೆ ಹೋಗ್ಬೇಡ್ರಿ, ಜಸ್ಟ್ ಗಿವ್ ಎಂಟ್ರಿ ಟು ಆಲ್ ಟುವರ್ಡ್ಸ್ ದ ಮೇನ್ಸ್ಗೆ ಎಲ್ಲರಿಗೂ ಎಂಟ್ರಿ ಕೊಟ್ಬಿಡ್ರಿ. ಏನು 1 ಲಕ್ಷ ಜನ ಬರ್ದಾರೆ ಮೊನ್ನೆ ಎಕ್ಸಾಮ್, 1 ಲಕ್ಷ ಜನ ಎಕ್ಸಾಮ್ ಬರ್ದಾರೆ, 1